ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಓ ಏನ್ರಿ ಮಾಡೋ ಟ್ರೆಡಿಷನಲ್ ಆಗ್ಬಿಟ್ಟಿದ್ದೀರಾ? ಚೂಡಿದಾರು ಕುಂಕುಮ. ಹಾಗೆ ಸುಮ್ನೆ ಸರ್. ಸ್ವತಿ, ಇವತ್ತು ಅಪೋಸಿಷನ್ ಲೀಡರ್ ರೌಡಿ ನಿರ್ಮೂಲನಾ ವೇದಿಕೆ ಅಧ್ಯಕ್ಷ ಕೋಟೆ ಜನಾರ್ದನಂದು ಜನತಾ ಭೇಟಿ ಇದೆ. ನೀವು ಮೈಲಾರಿ ಅಟೆಂಡ್ ಮಾಡಿ. ಓಕೆ? ಓಕೆ ಸರ್. ಅಯ್ಯೋ ಏನಪ್ಪ ನಿಂದು? ನನಗೆ 2 ಕಾಲಿಲ್ಲ ಸರ್, ಒಂದ್ ಕೆಲ್ಸ ಕೊಡಿಸಿ ಸರ್, ನನ್ ತಾಯಿ ನಾನೇ ಸಾಕ್ಬೇಕು ಸರ್. ಈ ಸ್ಥಿತಿಲಿ ದುಡಿಬೇಕು ಉಮೇದ್ ಇದೆಯಲ್ಲಪ್ಪ. ವೆರಿ ಗುಡ್, ವೆರಿ ಗುಡ್. ನೋಡ್ರಿ, ಅವ್ರು ಈ ಅವಸ್ಥೆಯಲ್ಲಿ ದುಡಿಯೋಕೆ ಅಂತ ಬಂದಿದ್ದಾರೆ. ಅವ್ರ ಮೊದ್ಲು ಕೆಲಸ ಆಗ್ಬೇಕು. ಅವ್ರ ಕೆಲಸದ ಆದೇಶದ ಪ್ರತಿ ಅವ್ರ ಮನೆ ಬಾಗಿಲು ತಲುಪಬೇಕು. ನಮಸ್ಕಾರ. ಏನ್ ಕಷ್ಟ ಹೇಳಿ? ಇವಳು ನನ್ ಮಗಳು 25 ವರ್ಷದಿಂದ ಶಿವನಹಳ್ಳಿಯಲ್ಲಿದ್ದೀವಿ. ಗ್ಯಾರೇಜ್ ಸೋಮ ನನ್ ಮಗಳನ್ನ ಕೆಡಿಸ್ಬಿಟ್ಟ ಸರ್. ಸ್ಟೇಷನ್ ಹೋದ್ರೆ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಸರ್. ಯಾರು ಅವನು? ಯಾರು ಅವ್ನು ಗ್ಯಾರೇಜ್ ಸೋಮ? ಅವಾಗಿಂದ ಅವನ ಹೆಸರು ಕೇಳ್ತಾನೆ ಇದ್ದೀನಿ. ಇನ್ಸ್ಪೆಕ್ಟರ್ ಬನ್ನಿ. ಯಾರು ಅವ್ನು ಗ್ಯಾರೇಜ್ ಸೋಮ? ಅವನೊಬ್ಬ ನಟೋರಿಯಸ್ ಸರ್. ನಾಳೆ ಬೆಳಗ್ಗೆ ಎನ್ಕೌಂಟರ್ ಆಗ್ಬೇಕು. ಅವನು ಇರಬಾರ್ದು. ಅವನು. ಎಸ್ ಸರ್. ತಾಯಿ, ನಾನಿದ್ದೀನಿ ತಾಯಿ, ನೀವೇನ್ ಚಿಂತೆ ಮಾಡಬೇಡಿ. ಆಳ್ಬೇಡಿ ತಾಯಿ, ಕಣ್ಣೀರಿಸ್ಕೊಡಮ್ಮ. ಆಳ್ಬೇಡಮ್ಮ, ಆಳ್ಬೇಡಮ್ಮ, ಆಳ್ಬೇಡ. ನೀನ್ ನನ್ನ ತಾಯಿ ಇದ್ದಂಗೆ, ಈಗ ನನ್ನ ತಂಗಿ ಇದ್ದಂಗೆ. ಆಳ್ಬೇಡಮ್ಮ, ಆಳ್ಬೇಡ. ಈ ಜನಾರ್ದನ ಕೋಟೆ ಆಶ್ರಯ ಸಿಕ್ಬಿಡ್ತು ಅಂತ ಹೇಳಿದ್ರೆ ಭದ್ರಕೋಟೆ ತಾಯಿ. ಬರ್ತೀನಿ ತಾಯಿ, ಒಳ್ಳೆದ. ಎಲ್ಲರನ್ನೂ ಉತ್ತರಿಸ್ತೀನಿ. ಮೊನ್ನೋರು ಕರ್ನಾಟಕನ ಮಣ್ಣು ಮಾಡೋ ಕೊಟ್ಟಿದ್ದಾರೆ. ಬೀದಿಗಳಲ್ಲಿ ಪಾರ್ಥೇನಿಯಂ ಕಡೆಯಾಗಿ ಬೆಳೀತಿದೆ ರೌಡಿಸಂ. ಅವ್ರ ರೂಪಗಳಿಂದಾಗಿ ಜನಸಾಮಾನ್ಯರ ಬದುಕು ಮೂರಾ ಬಟ್ಟೆ ಆಗ್ತಾ ಇದೆ. ಏನ್ ಕೇಳೋಕೆ ಇಷ್ಟಪಡ್ತೀರಿ? ಎಕ್ಸ್ಕ್ಯೂಸ್ ಮಿ ಸರ್, ಗ್ಯಾರೇಜ್ ಸೋಮನ್ನ ಎನ್ಕೌಂಟರ್ ಮಾಡೋದು ಗ್ಯಾರಂಟಿನಾ? ತಮ್ಮ ಹೆಸರೇನು? ಯಾವ ಪತ್ರಿಕೆ? ನನ್ನ ಹೆಸರಾಗಿರ್ಲಿ, ಗ್ಯಾರೇಜ್ ಸೋಮನ್ನ ಎನ್ಕೌಂಟರ್ ಮಾಡೋದು ಗ್ಯಾರಂಟಿನಾ? ಒಳ್ಳೆ ಕೇಳ್ತಿದ್ದಾರೆ. ಇರ್ಲಿ, ತಾವೇ ತಮ್ಮ ಪ್ರಮುಖವಾದಂತ ಪುಟದಲ್ಲಿ ಇದನ್ನ ಬರೀತೀರಿ ನಾಳೆ. ಇದು ಬರೀ ಆಶ್ವಾಸನೆನಾ ಇಲ್ಲ ನಿರ್ಧಾರನಾ? ಅಲ್ರಿ, ನಾನು ಅನ್ನ ತಿನ್ನೋ ಮನುಷ್ಯ. ಆ ರೌಡಿ ಸೋಮ ಪಾತ್ರದಲ್ಲಾದ್ರೂ ಇರ್ಲಿ, ನಾಳೆ ಅವನು ಎನ್ಕೌಂಟರ್ ಆಗೋದು ಖಚಿತ. ನಾನು ಸರ್ಕಾರದ ಹತ್ರ ಮಾತಾಡ್ತೀನಿ. ನಮಸ್ಕಾರ. May I come in, sir? Come. Sir, ಇದು ಜನತಾ ದರ್ಶನ್ ರಿಪೋರ್ಟ್ಸ್ and photos. Okay, leave it to me and I'll call you later then. Okay? Okay, thanks. ಗುರು, ಪಬ್ಲಿಷ್ ಆಗ್ಬೇಕಾಗಿರೋದು ಆ ಮ್ಯಾಟ್ರ್ ಅಲ್ಲ, ಈ ಮ್ಯಾಟ್ರ್. ಟೇಕ್ ದಿಸ್. ಓ ಗ್ಯಾರೇಜ್ ಸೋಮ, ಎಲ್ಲ ಬಂದಿದ್ದೀರೇನಪ್ಪ? ಏನ್ ಸೋಮ ನಿಂದದು? ಎಡಗೈಲಿ ಮಾಡಿದ ಬಲಗೈ ಗೊತ್ತಾಗ್ಬಾರ್ದು ಸೋಮ. ಸ್ವಲ್ಪ ಹಾರ್ಡ್ ವರ್ಕ್ ಕಮ್ಮಿ ಮಾಡು, ಬಾಡಿ ಇಂಪ್ರೂವ್ ಆಯ್ತದೆ. ಏನ್ರಿ ಅದು ಚಾನಲ್ ಅವರು ನೋಡ್ತಾ ಇದ್ಯಾ? ಕಚ್ಚೆ ಗಟ್ಟೆಗಿಲ್ಲ ಅಂತಂದ್ರೆ ಫುಟ್ಬಾಲು, ಬಾಸ್ಕೆಟ್ ಬಾಲು, ಥ್ರೋ ಬಾಲು ಎಲ್ಲ ಆಡ್ಕೊಂಡ್ಬಿಡ್ತಾರೆ. ಹುಡುಗಾಟ ಅಲ್ಲ. ಹೇಳಿ ಸರ್. ಮಾಡ್ರವ್ರೆ, ನಮ್ಮ ಹುಡುಗನೇ ಸೋಮ ಏನೋ ಆಗ್ಬಿಟ್ಟಿದೆ. ಯಾರನ್ನಾದ್ರೂ ಬೇಸಿಟ್ ಮಾಡ್ಬಿಟ್ಟು ಸ್ವಲ್ಪ ನೋಡ್ಕೊಂಬಿಡಿ. ಆಯ್ತು ಸರ್. ಬಾನಯ್ಯೇ, ಬಂದೇನಯ್ಯೇ? ತಂದ್ಯಾ? ಯಾಕೋ ಕಮ್ಮಿ ಇದೆ? ಕಲ್ನವ್ರು ಯಾಕೋ ಕಡಿಮೆ ಮಾಡ್ತಾವ್ರಣ್ಣ. ಮಣ್ಣವ್ರು ಸರಿಯಾಗಿ ಕೊಡ್ತಾರೆ, ಮಾಮೂಲವ್ರು ಸರಿಯಾಗಿ ಕೊಡ್ತಾವ್ರೆ. ಕಲ್ಲವ್ರು ಯಾಕೋ ಸರ್ಕಾರದ ಬುಡಕ್ಕೆ ಕೈ ಹಾಕ್ತವ್ರೆ. ಅಷ್ಟೇ ಅಲ್ಲಣ್ಣ, ದುಡ್ಡು ಕೊಟ್ಟಿರೋದು ಸಿಡಿ ಮಾಡಿದೀವಿ ಅಂತ ಎದುರಿಸ್ತಾರೆ. ಸಿಡಿ ಮಾಡೋರಂತ ನಾವು ಪೊಸಿಷನ್ ಬಂದಾದ್ಮೇಲೆ ಅವ್ರ ವೀಕ್ನೆಸ್ ಎಲ್ಲ ಇಟ್ಕೊಂಡು ಸಿಡಿ ಏನು ಫಿಲ್ಮೇ ಮಾಡ್ಬಿಡೋಣ. ಕುರಿ ಮಂದೆಗೆ ತೋಳದ ನಾಯಕತ್ವ, ಇದು ನಮ್ಮ ಡೆಮಾಕ್ರಸಿ. ಗುರು, ಈ ರಿಪೋರ್ಟ್ ಆ ಕೋಟಾಪಾಲ್ಗೆ FIR ಆಗ್ಬೇಕು. ಜನನಾಯಕರ ಮುಖವಾಡ ಹಾಕೊಂಡು ಅವ್ನ್ ಮಾಡ್ತಿರೋ ಅನಾಚಾರಗಳು ಜನರಿಗೆ ಗೊತ್ತಾಗ್ಬೇಕು. ಮಣ್ಣವ್ರು ಸರಿಯಾಗಿ ಕೊಡ್ತಾರೆ, ಮಾಮೂಲವ್ರು ಸರಿಯಾಗಿ ಕೊಡ್ತಾವ್ರೆ. ಕಲ್ಲವ್ರು ಯಾಕೋ ಸರ್ಕಾರದ ಬುಡಕ್ಕೆ ಕೈ ಹಾಕ್ತವ್ರೆ. ಅಷ್ಟೇ ಅಲ್ಲಣ್ಣ, ದುಡ್ಡು ಕೊಟ್ಟಿರೋದು ಸಿಡಿ ಮಾಡಿದೀವಿ ಅಂತ ಎದುರಿಸ್ತಾರೆ. ಸಿಡಿ ಮಾಡೋರಂತ ನಾವು ಪೊಸಿಷನ್ ಬಂದಾದ್ಮೇಲೆ ಅವ್ರ ವೀಕ್ನೆಸ್ ಎಲ್ಲ ಇಟ್ಕೊಂಡು ಸಿಡಿ ಏನು ಫಿಲ್ಮೇ ಮಾಡ್ಬಿಡೋಣ. ಕುರಿ ಮಂದೆಗೆ ತೋಳದ ನಾಯಕತ್ವ, ಇದು ನಮ್ಮ ಡೆಮಾಕ್ರಸಿ. ಗುರು,
ಈ ರಿಪೋರ್ಟ್ ಆ ಕೋಟಪಾಲ್ಗೆ FIR ಆಗ್ಬೇಕು. ಜನನಾಯಕರ ಮುಖವಾಡ ಹಾಕೊಂಡು ಅವನ್ ಮಾಡ್ತಿರೋ ಅನಾಚಾರಗಳು ಜನರಿಗೆ ಗೊತ್ತಾಗ್ಬೇಕು. ಡೋಂಟ್ ವರಿ ಮೈಲಾರಿ, ನಾಳೆನೆ ನಮ್ಮ ಪತ್ರಿಕೆ ಅವನ ಇನ್ನೊಂದು ಮುಖಾನ ಜನರು ತೋರಿಸುತ್ತೆ. ಥ್ಯಾಂಕ್ ಯು. ಇವ್ರನ್ನ ಆರಿಸ್ ಕಳ್ಸಿದೀವಲ್ಲ, ನಮಗೆ ತಲೆ ಇಲ್ಲ. ಇರೋ ಕಳ್ಳರಲ್ಲಿ ಒಬ್ಬ ಒಳ್ಳೆ ಕಳ್ಳನ ಹಾಸಿದ್ವಲ್ಲ ಅಷ್ಟೇ. ವರ್ಷಗಳ ಹಿಂದೆ ಕಲಾಸಪಾಳ್ಯದೊಂದು ಹೋಟ್ಲಲ್ಲಿ ಎಂಜು ಲೋಟ ತೊಳಿತಾ ಹೋಟ್ಲ್ ಸಪ್ಲೈಯರ್ ಆಗಿ ಜೀವನ ಆರಂಭ ಮಾಡಿದಂಥವನು ಈ ದಿವಸ ಜನನಾಯಕ, ಬಡವರ ಬಂಧು ಅಂತ ಅನಿಸ್ಕೊಳ್ಳೋದಕ್ಕೆ ಮಾಡಬೇಕಾದ ಪ್ರಯಾಣ ಇತ್ತಲ್ಲ, ಸುಲಭದ್ದಲ್ಲ. ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಇಮೇಜ್ ಅದು. ಅಂತ ಇಮೇಜ್ಗೆ ನೀನು ಒಂದು ಆರ್ಟಿಕಲ್ ಡ್ಯಾಮೇಜ್ ಮಾಡ್ಬಿಡ್ತು. ನನ್ನ ಕರಿಯರ್ಗೆ ಒಂದು ದೊಡ್ಡ ಬ್ಲ್ಯಾಕ್ ಡಾಟ್, ಕಪ್ಪು ಚುಕ್ಕೆ. ಬಿಸಿ ರಕ್ತ, ಜನರ ಮಧ್ಯೆ ಹೀರೋ ಆಗುತ್ತೇವಳು, ಹೀಗೆಲ್ಲ ಮಾಡಿಸೋದು ಸಹಜ, ಕ್ಷಮಿಸ್ಬಿಡ್ತೀನಿ. ಬೆಂಕಿಗೆ ಕೈ ಹಾಕೋ ಬದಲು ಸ್ವಲ್ಪ ದೂರ ನಿಂತ್ಕೊಂಡ್ರೆ ಮೈ ಕಾಯಿಸ್ಕೊಬಹುದು, ಬೆಚ್ಚಗಿರ್ತೀಯ. ಇಲ್ಲ ಡಿಮಾಂಡ್ ಏನಾದ್ರು ಇದ್ರೆ ಹೇಳು, ಧಾರಾಳವಾಗಿ. ಪತ್ರಕರ್ತ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀಯಾ? ಸೈನಿಕ ಗನ್ ಹಿಡಿದು ದೇಶದ ಗಡಿಯನ್ನ ಕಾಯ್ತಾನೆ, ಪತ್ರಕರ್ತ ಪೆನ್ ಹಿಡಿದು ಇಡೀ ಸಮಾಜನೇ ಕಾಯ್ತಾನೆ. ಸ್ನೇಹವನ್ನಾಗಲಿ, ಪ್ರೇಮವನ್ನಾಗಲಿ, ದ್ವೇಷವನ್ನಾಗಲಿ ಅತಿ ಶ್ರದ್ಧೆಯಿಂದ ಮಾಡೋ ಜನ ನಾವು ಪತ್ರಕರ್ತರು. ನಿನ್ನಂಥವ್ರ ಬೆದರಿಕೆಗೆ ಹೆದರೋರಲ್ಲ ನಾವು. ಕಬ್ಬಣ ಎಷ್ಟೇ ಕಾದಿದ್ರು ಸುತ್ತಿಗೆ ಕಣ್ಣಿಗಿದ್ದೇ ಕೆಲಸ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನನಗೇನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅವತ್ತು ಮಳೆಲ್ಲೆಂದು ನಮ್ಮ ಹಳ್ಳಿಯಿಂದ ಹಳೆ ಬ್ಯಾಗ್ನಲ್ಲಿ ತಂದ ಹಳೆ ಹಾಳೆಗಳಿಗೆ ಇವತ್ತು ಪುಸ್ತಕದ ರೂಪ ಸಿಗ್ತಾ ಇದೆ ಅಂದ್ರೆ ನಾನು ಅನ್ಕೊಂಡೇ ಇರಲಿಲ್ಲ, ಖಂಡಿತವಾಗ್ಲೂ ಇಲ್ಲ. ನನ್ನ ಬರವಣಿಗೆಗೆ ಬದುಕು ಕೊಟ್ಟ ಹೆಬ್ಳಿಕರ್ ಸಾಹೇಬ್ರಿಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ತುಂಬಾ ಥ್ಯಾಂಕ್ಸ್ ಗುರು, ಥ್ಯಾಂಕ್ಸ್ ಅಲಾಟ್. ನಮಸ್ಕಾರ. ತುಂಬಾ ಚೆನ್ನಾಗಿ ಬಂದಿದ್ದೀರಿ. ಥ್ಯಾಂಕ್ಸ್. ಕಂಗ್ರಾಚುಲೇಷನ್ ಮೈಲಾರಿ, ಇದು ಒಳ್ಳೊಳ್ಳೆ ಬುಕ್ ಬರೀರಿ. ಖಂಡಿತ. ಮೈಲಾರಿ, ಎಕ್ಸ್ಕ್ಯೂಸ್ ಮೀ. ಓಕೆ ಮೈಲಾರಿ. ಕಂಗ್ರಾಚುಲೇಷನ್ಸ್ ಮೈಲಾರಿ. ಥ್ಯಾಂಕ್ ಯು. ನಿಮ್ಮನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ನಾನೊಂದ್ ಮಾತು ಹೇಳಿದ್ದೆ ಗೊತ್ತಾ? ಹಳ್ಳಿ ಹುಡುಗರು ಬೆಂಗಳೂರು ಬಂದ್ರೆ ಬೆಂಗಳೂರಿನ ಬಾಯಿ ಬಿಟ್ಕೊಂಡು ನೋಡ್ತಾರಂತ, ಆದ್ರೆ ಅವಕಾಶ ಸಿಕ್ಕಿದ್ರೆ ಆಕಾಶ ಕೂಡ ಮುಟ್ಟೇ ಬಿಡ್ತಾರಂತ ಪ್ರೂವ್ ಮಾಡ್ಬಿಟ್ಟೆ ಮೈಲಾರಿ. ಐ ರಿಯಲಿ ಹಾರ್ಟ್ಲಿ ಐ ಲೈಕ್ ಯು ಅ ಲಾಟ್. ಥ್ಯಾಂಕ್ ಯು. ಒನ್ ಸೆಕೆಂಡ್. ಪ್ರದೀಪ್, ಇವ್ರು ಯಾರು ಗೊತ್ತಾ? ಪ್ರದೀಪ್ ಅಂತ, ನಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ, ಟೈಮ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಯ್ ಪ್ರದೀಪ್. ಹಾಯ್ ಮೈಲಾರಿ. ಸ್ವಾತಿ, ಆಲ್ ದಿ ಬೆಸ್ಟ್. ಒಂದು ನಿಮಿಷ. ಹಲೋ ಹಲೋ ಹಲೋ, ಯಾರ್ರೀ ಮಾತಾಡೋದು? ಮಾತಾಡ್ರಿ. ಅನಿತಾ, ಮಾತಾಡು ಅನಿತಾ. ನೋಡು, ನೀನ್ ನುಡ್ಸಿದ್ರೆ ನಂಗೆ ಗೊತ್ತಾಗುತ್ತೆ. ಮಾತಾಡು ಅನಿತಾ. ಏನ್ ಮಾಡ್ತಿದ್ಯಾ?
ಹಲೋ. ಅಂಕಲ್, ನಿಮ್ಮ ಹೆಸರಲ್ಲಿರೋ ಲಾರಿ ತೆಗೆದ್ಬಿಟ್ಟು ಮೈ ಅಂತ ಇಟ್ಕೊಳ್ಳಿ, ಲೇಟೆಸ್ಟ್ ಆಗಿರುತ್ತೆ. ಇವತ್ತು ನಮ್ದು ಹ್ಯಾಪಿ ಫ್ಯಾಮಿಲಿ. ಯಾಕೋ ಸಾಯಿಸ್ದೆ? ಗಿಣಿಗೆ ಹೇಳ್ದೆ ಮಾತ್ ಕೇಳಲಿಲ್ಲ. ಈಗೇನು ಕರೆದು ಪಟ್ಟ ಕಟ್ ಕಿರೀಟ ಇಟ್ರ? ಪಟ್ಟಕ್ಕೋಸ್ಕರ ಲುಚ್ಚ ಕೆಲಸ ಮಾಡೋ ಪೊಲಿಟಿಷಿಯನ್ ಲಾವ್ನು ಪತ್ರಕರ್ತ, ಜನರ ಜೀವ. ಒಂದ್ಸಲ ಕೂಗಾಕಿದ್ರೆ ನಿನ್ ಕುರ್ಚಿ ಎಲ್ಲಾಡುತ್ತೆ, ಮತ್ತೊಂದ್ಸಲ ಕೂಗಾಕಿದ್ರೆ ನಿನ್ ಗುಂಡಿಗೆ ನಿಂತೋಗುತ್ತೆ. ಯಾಕೋ ಸಾಯಿಸ್ದೆ? ಧ್ವನಿ ಜೋರಾಗಿದೆ, ನನ್ ಟಚ್ ಇಟ್ಕೋ, ಬದುಕ್ತೀಯ. ಟಚ್ ಮಾಡೋಕ್ ಬಂದೆ ಸುಟ್ ಹೋಗ್ತೀಯ. ಈ ಚಿಲ್ಲರೆ ಆವಾಸ್ಗಳಿಗೆ ಹೆದರ್ಕೊಳ್ಳೋ ನರಿ ಅನ್ಕೊಂಡ್ಯಾ ನನ್ನನ್ನ? ನಿನ್ನ ಅಂತ್ಯಕ್ಕೆ ಓಂಕಾರ ಆಡೋಕ್ ಬಂದಿರೋ ಮೈಲಾರಿ. ಹಾವಿನ ಹುತ್ತ ಕೈ ಹಾಕ್ತಿದ್ದಿ. ಬ್ಯಾಡ್ ಟೈಮ್. ಬ್ಯಾಡ್ ಟೈಮ್ ನನಗಲ್ಲ, ನಿನಗೆ. ಬದುಕಕ್ ಟ್ರೈ ಮಾಡು. ನಿನಗೆ 3 ನಿಮಿಷ ಟೈಮ್. ಟ್ರೈ ಮಾಡೋ, ಟ್ರೈ ಮಾಡೋ, ಟ್ರೈ ಮಾಡೋ. 3 ನಿಮಿಷದಲ್ಲಿ 10 ಸೆಕೆಂಡ್ ಔಟ್. ಒಂದು ನಿಮಿಷ ಆಯ್ತು.
ನನಗೇನು ಮಾಡಬೇಡ, ನನಗೇನು ಮಾಡಬೇಡ ತಮ್ಮಯ್ಯ ಅಂತೀನಿ, ನನಗೇನು ಮಾಡಬೇಡ ಮೈಲಾರಿ, ನಾನೇನು ಹೇಳ್ದಂಗೆ ಒಂದು ಮಾತು ಮನಸ್ಸಲ್ಲಿಟ್ಕೋ, ಇದೇ ಜನರ ಮುಂದೆ ಇವನೇ ನನ್ನ ಮಗ ಮೈಲಾರಿ, ಇವನೇ ನನ್ನ ಮಗ ಮೈಲಾರಿ ಅಂತ ಎದೆ ತಕ್ಕ ಹೇಳ್ಬೇಕು. ಆ ರೀತಿ ಬದುಕಿ ಸಾಧಿಸಿ ಆವತ್ತಿನ ಮುಂದೆ ಬರ್ತೀನಿ. ಇದು ಸರ್ ನಡೆದಿದ್ದು. ನಾನು ರೌಡಿ ಅಲ್ಲ ಸರ್, ರೌಡಿ ಅಲ್ಲ. ಸರ್ ಸರ್ ಹೇಗಿದ್ರು ನನ್ನ ಗಲ್ಗಾತ್ಬಿಡ್ತೀರಾ? ನಂದೊಂದೇ ಒಂದು ಕೊನೆ ಆಸೆ ಸರ್, ನಾನು ನಮ್ಮಪ್ಪನ್ ನೋಡ್ಬೇಕು ಸರ್, ನಮ್ಮಪ್ಪನ್ ನೋಡ್ಬೇಕು. ಪ್ಲೀಸ್ ಅವಕಾಶ ಮಾಡಿಕೊಡಿ ಸರ್, ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಪ್ಲೀಸ್. ಆಂಜನೇಯ ಸ್ವಾಮಿನ ಬೇಡ್ಕೋ, ದೊಡ್ಡವನಾದ್ಮೇಲೆ ಇನ್ಸ್ಪೆಕ್ಟರ್ ಆಗಿ ಇದೇ ದಾರಿಲಿ ಪೊಲೀಸ್ ಜೀಪಲ್ಲಿ ಬರಬೇಕು ಅಂತ. ಅಪ್ಪ ಅಪ್ಪ ಅಮ್ಮ ಅಮ್ಮ ಅಪ್ಪ ನಾಳೆ ನನ್ನ ಗಲ್ಗಾಕ್ಬಿಡ್ತಾರೆ, ನಾನು ಸತ್ತೋಗ್ಬಿಡ್ತೀನಿ ಕಣಪ್ಪ. ಒಂದೇ ಒಂದ್ಸಲ ನಿನ್ ಕಾಲು ಹಿಡ್ಕೊಂಡು ಗಟ್ಟಿ
ಒಂಟಿಯಾಗಿ ತಪ್ಕೋಬೇಕು ಅಂತ ಆಸೆ ಕಣಪ್ಪ. ಪ್ಲೀಸ್ ಪ್ಲೀಸ್ ಕಣಪ್ಪ, ಒಂದ್ಸಲ. ಇನ್ಸ್ಪೆಕ್ಟ್ರೆ, ಇವನ್ ಯಾರೋ ನಂಗೆ ಗೊತ್ತಿಲ್ಲ. ನನ್ಗಿರೋದು ಒಬ್ನೇ ಮಗ ಗೋಪಾಲ. ನಾವು ಮರ್ಯಾದಸ್ಥರು. ಊರವರ ಮುಂದೆ ನಮ್ಮ ಮರ್ಯಾದೆ ಕಳಿಬೇಡಿ. ಇವನನ್ನ ಕರ್ಕೊಂಡು ಹೋಗಿ. ಹೌದು ಕಣಪ್ಪ, ನನ್ನಂತ ಮಗನ್ನ ಯಾವ ತಂದೆ ತಾಯಿಗಳು ಕ್ಷಮಿಸಲ್ಲ. ಅಪ್ಪ, ಮುಂದಿನ ಜನ್ಮ ಅಂತಿದ್ರೆ ನಾನು ನಿಮ್ ಮಗನಾಗೆ ಹುಟ್ಟಿ ನಿಮ್ ಎಲ್ಲ ಆಸೆನ ತೀರ್ಸ್ತೀನಿ ಕಣಪ್ಪ, ತೀರ್ಸ್ತೀನಿ. ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಒಂಚೂರು ಕ್ಷಮೆಯಿಲ್ಲವೇ ನಿನ್ನೋರೆ ನಿನಗಿಲ್ಲವೇ ಇಷ್ಟೊಂದು ವಿಧಿ ಘೋರವೇ ಓ ದೇವ ಇದು ನ್ಯಾಯವೇ. ಗಾಡಿ ನಿಲ್ಸು. ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ ತಮ್ಮ, ನಿಮ್ಮೂರು ಎಲ್ಲ ಹೇಳ್ದೆ. ಅದೇನೋ ಮೌನ ದೇವತೆ, ಪ್ರಾಣ ದೇವತೆ ಅಂತೆಲ್ಲ ನೀನೇ ಹೇಳ್ತಾ ಇದೆಯಲ್ಲ. ಆ ಹುಡುಗಿನ ಒಂದ್ಸಲ ನೋಡ್ಬೇಕು ನಾನು. ಬೇಡ ಸರ್. ಇಲ್ಲ ಕಣಯ್ಯ, ನಾನ್ ನೋಡ್ಲೇಬೇಕು. ಅಟ್ಲೀಸ್ಟ್ ಆ ಹುಡುಗಿ ಮನೆನಾದ್ರೂ ನಾನು ನೋಡ್ಲೇಬೇಕು. ತೋರ್ಸು. ಡ್ರೈವರ್, ಗಾಡಿ ತಿರುಗಿಸು. ಅಜ್ಜಿ, ಏನಿದೆಲ್ಲ? ಏನಾಯ್ತು? ಎಲ್ಲಪ್ಪ, ಎಲ್ಲ ಹೋಗ್ಬಿಟ್ರಪ್ಪ. ಧರ್ಮಸ್ಥಳಕ್ಕೆ ಮದುವೆಗೆ ಹೊರಟಿದ್ದಂತ ಮದುವೆ ನಿಲ್ದಾಣದ ಬಸ್ ನದಿಗೆ ಉರುಳಿ ಸುಮಾರು 20 ಜನ ಸಾವನ್ನಪ್ಪಿದ್ದಾರೆ. ಮದುಮಗಳು ಸಹ ಈ ಅವಘಡದಿಂದ ಪಾರಾಗಿದ್ದಾರೆ. ಮೈಲಾರಿ, ನಿನ್ನ ಹಣೆ ಬರನೇ ವಿಚಿತ್ರವಾಗಿದೆ ಕಣಯ್ಯ. ಒಳಗಡೆ ನೀನು ಹುಡುಗಿ ಇದ್ದಾಳೆ, ಕರಿ. ಅನಿತಾ, 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 ಮೈಲಾರಿ, ಎಲ್ಲ ಹೊರ್ಟೋದ್ರು ಮೈಲಾರಿ, ಹೊರ್ಟೋದ್ರು. ನನ್ ಬಿಟ್ಟು ಹೋಗ್ಬೇಡ. ಬಿಟ್ಟು ಹೋಗ್ಬೇಡ. ಏನಯ್ಯ, ನಿನ್ನ ಕಥೆಯಲ್ಲಿ ಇಷ್ಟೊಂದು ಟ್ವಿಸ್ಟ್ಗಳಿವೆ. ಒಂದ್ ಕಡೆ ಗಲ್ಲು, ಇನ್ನೊಂದು ಕಡೆ ಸಿಗೋದೇ ಇಲ್ಲ ಅನ್ನೋ ಪ್ರೀತಿ ಸಿಗ್ತಾ ಇದೆ. ನೋಡಮ್ಮ,
ನಾಳೆ ಶಾರ್ಪ್ ಆಗಿ 11 ಗಂಟೆಗೆ ಬೆಂಗಳೂರಿಗೆ ಬಾ. ನಿಮ್ಮಿಬ್ರಿಗೂ ನಾನೊಂದು ಟ್ವಿಸ್ಟ್ ಕೊಡ್ತೀನಿ. ನೀವೆಲ್ಲ ಊಹೆ ಮಾಡ್ತಿರೋದು ಕರೆಕ್ಟ್. ಇದೇ ಮೈಲಾರಿನೇ, ಇದೇ ಕೈದಿ ಮೈಲಾರಿನೇ ಇವತ್ತು ಈ ಸೀಟ್ ಮೇಲೆ ಕೂತ್ಕೋತಾ ಇರೋದು, ಇವತ್ತಿನ ರಾಜ್ಯ ಪ್ರಶಸ್ತಿಯನ್ನ ತಗೊಳ್ತಾ ಇರೋದು. ಇನ್ನೇನು ನಾಳೆ ನೇಣಗಂಬಕ್ಕೆ ಹೋಗ್ತಿರೋ ವ್ಯಕ್ತಿಗೆ ಪ್ರಶಸ್ತಿ ಹೇಗೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದಲ್ಲ. ಜೀವನದಲ್ಲಿ ಒಂದು ಹುಡುಗಿನ ಪ್ರೀತಿಸ್ತಾನೆ. ಕೆಲವೊಮ್ಮೆ ಈ ಪ್ರೀತಿಯೇ ಕೆಲವರಿಗೆ ಸಾವು ತರುತ್ತೆ. ಒಬ್ಬ ಮನುಷ್ಯ ಮನಸ್ಸಾರೆ ಇಷ್ಟಪಟ್ಟು ಹೇಳಲಿಕ್ಕಾಗದೆ ಬರೀಲಿಕ್ಕೆ ಶುರು ಮಾಡಿದ ಈ ಮೈಲಾರಿ. ಅದೇ ಮೈಲಾರಿ ಈಗ ಬರ್ತಾ ಇದ್ದಾನೆ. ನಾವೆಲ್ಲ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಗಿವ್ ಹಿಮ್ ಅ ಬಿಗ್ ಹ್ಯಾಂಡ್. ಮಾತಾಡಿ. ನಮ್ಮಪ್ಪ ಒಬ್ಬ ಬಡ ರೈತ. ತಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ. ಅಪ್ಪಂದಿರ ಆಸೆನ ಈಡೇರಿಸಕ್ಕಾಗದೆ ಇರೋ ನಮ್ಮಂತ ಮಕ್ಕಳು ತಪ್ಪು. ನಮ್ಮ ಅಪ್ಪನ ವಿಷಯದಲ್ಲಿ ನಾನು ತುಂಬಾ ದೂರ ಹೊರಟೋಗ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಈ ರೀತಿಲಾದ್ರೂ ನಮ್ಮ ಅಪ್ಪನ ಆಸೆನ ಈಡೇರಿಸಕ್ಕಾಯ್ತಲ್ಲ ಅಂತ ಸಂತೋಷ ಆಗ್ತಾ ಇದೆ. ಇವತ್ತು ನನಗೇನಾದ್ರೂ ಈ ಸನ್ಮಾನ, ಈ ಪ್ರಶಸ್ತಿ ಸಿಗ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮಪ್ಪ ಅವ್ರು ಕೊಟ್ಟಿದ್ದ ಭಿಕ್ಷೆ. ಇದು ಇದೆಲ್ಲ ನಮ್ಮಪ್ಪನಿಗೆ ಸೇರ್ಬೇಕು, ನಮ್ಮಪ್ಪನಿಗೆ ಸೇರ್ಬೇಕು. ಈ ವೇದಿಕೆಯಲ್ಲಿ ಮೊದಲು ನಾನು ಮೈಲಾರಿಗ ಸಾರಿ ಕೇಳ್ತಾ ಇದ್ದೀನಿ. ವಿಷಯ ಏನಂದ್ರೆ ನೀನು ಅನ್ಕೊಂಡ ಹಾಗೆ ನಾಳೆ ನಿನ್ನ ಗಲ್ಲಿಗೆ ಹಾಕ್ತಾ ಇಲ್ಲ. ಮೈಲಾರಿ ಬೆಳಗ್ಗೆ ಸುರೇಶ್ ಕೆಲಸ ಬಂದಿದ್ರು. ಮೈಲಾರಿ ಬರೆದಿರೋ ಮತ್ತೊಂದು ಸ್ವಾತಂತ್ರ್ಯದ ಪುಸ್ತಕಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ. ಇದು ಆ ಪುಸ್ತಕ. ಇದರ ಆಧಾರದ ಮೇಲೆ ಮೈಲಾರಿ ಒಬ್ಬ ಒಳ್ಳೆ ಬರಹಗಾರ, ಸಾರ್ವಜನಿಕ ಆಸ್ತಿ ಅಂತ ಪರಿಗಣಿಸಿ ರಾಷ್ಟ್ರಪತಿಯವರು ಶ್ರಮದಾನ ಪತ್ರವನ್ನು ನೀಡಿದ್ದಾರೆ. ನಿನಗೆ ಗಲ್ಲು ಶಿಕ್ಷೆ ರದ್ದಾಗಿರೋ ವಿಷಯ ಬೆಳಗ್ಗೆನೆ ಗೊತ್ತಿತ್ತು. ಅನಿತಾ, ಹಾ ಬಂದಿರಿ. ಅಪ್ಪ ಅಪ್ಪ ಎದ್ದೇಳು, ಎದ್ದೇಳು. ಎಂದು ಕರಿಕೊ ಮೆತ್ತಿಗೆ.
ಬೆವ್ತ್ಬಿಟ್ಟಿದ್ಯಾ? ಮೈಲಾರಿ, ಏನಪ್ಪ? ಗೋಪಾಲ್ನಿಗೆ ಫೋನ್ ಮಾಡಿದ್ಯಾ? 2 ವರ್ಷ ಆಯ್ತು ಅವನನ್ನ ನೋಡಿ. ಅವನು ದೊಡ್ಡ ಡಾಕ್ಟರ್ ಕಣಪ್ಪ. ಈ ಆಪರೇಷನ್ ಅಂತ ನಾವೆಲ್ಲ ಬ್ಯುಸಿ ಆಗಿರ್ತಾನೆ. ಮುಂದಿನ ವರ್ಷ ಫ್ರೀ ಮಾಡ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ದ ಕಣಪ್ಪ. ನೀನು ಯೋಚನೆ ಮಾಡಬೇಡ, ಊಟ ಮಾಡುವಂತೆ. ಕೊಡು, ತಗೋ, ಊಟ ಮಾಡು. ತಗೋ. ಉಣ್ಣು ಇನ್ನೊಂದೆರಡು ಮುದ್ದೆ ಹಾಕೋ. ಸೂರಿನ ಇನ್ನೊಂದು ಸಾಕೋ ಬದಲು 2 ಎಮ್ಮೆನಾದ್ರೂ ಸಾಕಿದ್ರೆ ಒಂದಷ್ಟು ಸಗಣಿನಾದ್ರೂ ಕೊಡ್ತಾ ಇತ್ತು. ಸಣ್ಣ ಪಿಂಡ. ಯಾಕಪ್ಪ ಅಳ್ತಾ ಇದೆಯಾ? ಅಳ್ಬಾರ್ದು 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 ಕಣಪ್ಪ. ತಗೋ ತಗೋ. ತಾತನ್ ಟಾಟಾ ಮಾಡಿ. ತಾತ ಹೋಗ್ಬಿಟ್ಟು ಬರ್ತೀವಿ ತಾತ. ಟಾಟಾ. ಬುಕ್ಸ್ ಎಲ್ಲ ತಗೊಂಡ್ರ? ಓ ಮಮ್ಮಿ. ಬಾ ಬಾ ಕೂತ್ಕೋ. ಬಾಯ್ ತಾತ. ಹಾ, ಅನಿತಾ ಹೋಗ್ಬರ್ತೀನಿ. ನಿಂತ್ಕೊಳ. ಯಾಕೆ ಹೊಡ್ತಾ ಇದ್ಯಾ? ಸ್ಕೂಲ್ಗೆ ಹೋಗ್ಬೇಕಲ್ವಾ? ಅದು ಹಾಗ